ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಮೂಡಿಸಲಿಕ್ಕೆ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಪತ್ರಿಕೆಯನ್ನ ಮತ್ತು ಅದಕ್ಕೆ ಸ್ವಲ್ಪ ಗಿಫ್ಟ್ ಅನ್ನು ಕೊಟ್ಟು ಪ್ರೋತ್ಸಾಹಿಸ್ತಕ್ಕಂಥ ಕಾರ್ಯಚಟುವಟಿಕೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಕಳೆದ ತಿಂಗಳು ನಾವು ನಿಮ್ಮ ಭಾಗದ ಜಡ್ಕಲ್ ಸೊಸೈಟಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿದ್ದು, ಅಲ್ಲಿನ ಸುತ್ತಮುತ್ತಲಿನ ಶಾಲಾ ಮಕ್ಕಳಿಗೆ ನಮ್ಮ ಪತ್ರಿಕೆಯಿಂದ ಸ್ಟೂಡೆಂಟ್ಸ್ ಎಡಿಷನ್ ಅಂತೇಳಿ ಒಂದು ಬರ್ತದೆ. ಅದರಲ್ಲಿ ಮಕ್ಕಳಿಗೆ ಎಕ್ಸಾಮ್ ಟೈಮಲ್ಲಿ ಪ್ರಿಪರೇಷನ್ ಆಗಲಿಕ್ಕೆ ಬೇಕಾದಂಥ ಪ್ರಶ್ನೆ ಪತ್ರಿಕೆಗಳು, ಮಾಡೆಲ್ ಪತ್ರಿಕೆಗಳು, ಜಗತ್ತಿನ ಆಗು ಹೋಗುಗಳು, ನಿತ್ಯ ಏನೆಲ್ಲ ಆಗ್ತದೆ ಅಂತೇಳಿ ತಿಳ್ಕೊಳ್ತಕ್ಕಂಥ ಒಂದು ಮಾಹಿತಿ ಸಣ್ಣ ಪತ್ರಿಕೆ, ಅದು ವಿಕಾ ಮನಿ ಅಂತೇಳಿ. ಅದರಲ್ಲಿ ಎಲ್ಲ ರೀತಿಯ ಮಕ್ಕಳಿಗೆ ಎಕ್ಸಾಮಿನೇಷನ್ ಅನ್ನ ಪ್ರಿಪೇರ್ ಆಗಲಿಕ್ಕೆ ಇರುವ ಕಂಟೆಂಟ್ಗಳೆಲ್ಲ ಇರ್ತವೆ. ಅದನ್ನು ನಾವು ಉಚಿತವಾಗಿ ಕೊಡ್ತಕ್ಕಂಥದ್ದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರ ಪರಿಣಾಮ ಏನಾಗಿದೆ ಕೇಳಿದ್ರೆ, ಕುಂದಾಪುರ ಮತ್ತು ಬೈಂದೂರು ವಲಯದಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ, ಅಂದರೆ ಸಿಟಿ ಏರಿಯಾಗಳಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಇದು ಹೋಗ್ತಾ ಇದೆ. ಗ್ರಾಮಾಂತರದಲ್ಲಿ ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರವಾಗಿ ನಾವೀಗ ಗ್ರಾಮಾಂತರದಲ್ಲಿ ಇದನ್ನ ಮಾಡ್ತಾ ಇದ್ವಿ. ಅಬೌವ್ 95% SLC ಯಲ್ಲಿ ಈ ಸರ್ತಿ ರಿಸಲ್ಟ್ ಬಂದಿತ್ತು. ಮಕ್ಕಳು ರೆಗ್ಯುಲರ್ ಅದನ್ನ BO ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸಗಳನ್ನ ಮೂಡಿಸಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ಕರ್ನಾಟಕ ಸರ್ಕಾರ ಕೂಡ ಈಗ ಪ್ರತಿದಿನ ಶಾಲೆಗಳಲ್ಲಿ ಬೆಳಗ್ಗೆ ಕ್ಲಾಸ್ ಆರಂಭ ಆಗುವ ಮೊದಲು 15 ನಿಮಿಷ ಮಕ್ಕಳು ಪತ್ರಿಕೆ ಓದಬೇಕಂತೇಳಿ ಒಂದು ಅಧಿಸೂಚನೆಯನ್ನ ಹೊರಡಿಸಿದೆ. ಇದು ಎಲ್ಲ ಸ್ಕೂಲ್ನ HMಗಳಿಗೆ ಗೊತ್ತಿದೆ, ಟೀಚರ್ಸ್ಗಳಿಗೆ ಗೊತ್ತಿದೆ. ಇದನ್ನ ಸ್ವಲ್ಪ ಅವರಿಗೆ ಪ್ರಮೋಟ್ ಮಾಡ್ತಕ್ಕಂಥದ್ದಕ್ಕೆ ಮತ್ತು ಪ್ರೋತ್ಸಾಹ ಮಾಡಲಿಕ್ಕೆ ನಾವು ಒಂದು ಸ್ಟೆಪ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ವಿಷಯ ಇದೊಂದು, ಇವತ್ತು ತಂತ್ರಜ್ಞಾನದ ಯುಗದಲ್ಲಿ ನಾವಿರುವ ಸಂದರ್ಭ, ಮಕ್ಕಳಿಗೆ ಜ್ಞಾನ ಅಂದರೆ ಜ್ಞಾನದ ಯುಗ ಇದು. 21st ಸೆಂಚುರಿ ಅಂದರೆ ಇದೊಂದು. ಈಗ ನಾವು ಹೇಳ್ತಾರೆ 2047ಗೆ ವಿಕಸಿತ ಭಾರತ ಯಾಕೆ ಹೇಳ್ತಾರೆ ಕೇಳಿದ್ರೆ, ಜಗತ್ತಿನ ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಸಿದಾಗ ಅತಿ ದೊಡ್ಡ ಸಂಖ್ಯೆಯಲ್ಲಿ ಯುವಕರಿರುವ ದೇಶ ಯಾರು ಕೇಳಿದ್ರೆ ಭಾರತ ಮಾತ್ರ. ಅದು 65% ಯೂತ್ ಇದ್ದಾರೆ. ಮಕ್ಕಳು ಜಾಸ್ತಿ ಮೊಬೈಲ್ ಕಾಣ್ತಾರೆ, ಪೇಪರ್ ಓದುವುದಿಲ್ಲ. 40 ವರ್ಷ ಮೇಲ್ಪಟ್ಟವರು ಪೇಪರ್ ಕಾಣ್ತಾರೆ, 40 ವರ್ಷ ಒಳಗಿನವರು ಯಾರು ಪೇಪರೇ ಓದುವುದಿಲ್ಲ ಹೆಚ್ಚು ಕಡಿಮೆ. ಹಾಗಾಗಿ ಪತ್ರಿಕೆನ ಯಾಕೆ ಓದ್ಬೇಕು ಕೇಳಿದ್ರೆ, ಇವತ್ತಿನ ಕಾಂಪಿಟೇಷನ್ ಯುಗ. ಮಕ್ಕಳಿಗೆ JEE, CET, ನೀಟ್, JEE ಅಡ್ವಾನ್ಸ್ಡ್, ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಪ್ರಿಪರೇಷನ್ ಆಗ್ಬೇಕಾಗ್ತದೆ. ಪೇರೆಂಟ್ಗಳು ಗಮನಿಸಬೇಕು ಇದನ್ನ. ನಿಮ್ಮ ಮಕ್ಕಳಿಗೆ ಆರಂಭಿಕ ಹಂತದಲ್ಲಿ ಇದನ್ನ ಫೌಂಡೇಶನ್ ಆಗಿ ಕೊಡದಿದ್ರೆ ಅವರು ಸ್ಪರ್ಧಾತ್ಮಕವಾಗಿ ಬೇರೆ ನಗರ ಪ್ರದೇಶದ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸೆಣಸಾಡಲಿಕ್ಕೆ ಅಥವಾ ಎದುರಿಸಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಈ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳೆಲ್ಲವೂ ನಮ್ಮ ವಿಜಯ ಕರ್ನಾಟಕದ ವಿಕಾ ಮಿನಿ ಅಂತ ಒಂದು ಸಣ್ಣ ಪತ್ರಿಕೆ ಅದು ಕೊಡ್ತಾ ಇದೆ. ತುಂಬಾ ಜನರೇಷನ್ ಗ್ಯಾಪ್ಗಳು ನಮಗೆ ಮತ್ತು ಸಣ್ಣ ಮಕ್ಕಳಿಗಿದೆ. ನಿನ್ನೆ ಒಂದು ನೀವು ಟಿವಿಯಲ್ಲಿ ನೋಡ್ಬೋದು, ಬಿಹಾರದ ಪ್ರತಿಭಟನೆಯಲ್ಲಿ ಒಂದು ಸಣ್ಣ ಮಗು ಪೊಲೀಸನ್ನ ಕ್ವಶನ್ ಮಾಡ್ತದೆ. ಅಲ್ಲಿನ ಸ್ಟೇಟ್ನ ಎಕ್ಸಾಮಿನೇಷನ್ ವೈಫಲ್ಯದ ಬಗ್ಗೆ ಒಂದು 6 ವರ್ಷದ ಮಗು ಮೀಡಿಯಾಕ್ಕೆ ಇಂಟರ್ವ್ಯೂ ಕೊಡ್ತದೆ. ಅಂತ ಹೇಳಿದ್ರೆ ಇವತ್ತಿನ ಮಕ್ಕಳು ಎಷ್ಟು ಬ್ರಿಲಿಯಂಟ್ ಇದ್ದಾರೆ. ಆ ಬ್ರಿಲಿಯಂಟಿಗೆ ನಾವು ಸರಿಯಾಗಿ ಏನು ಕೊಡಬೇಕು ಅದನ್ನು ಆಲೋಚನೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ DDPI, BO ಮತ್ತು ಟೀಚರ್ಸ್ ಇವೆಲ್ಲ ನಾವು ಜಾಯಿಂಟ್ ಆಗಿ ಒಂದು ಪ್ರೇರೇಪಣೆ ಕೊಡ್ತಕ್ಕಂಥದ್ದು. ನಾವು ಆಕ್ಚುಲಿ ಇವತ್ತಿದು ಸಂಕಮೃದಗೆ ಸ್ನಾನ ಆಗಿದೆ. ಇದನ್ನ ನಾವು ಪ್ರತ್ಯೇಕವಾದ ಕಾರ್ಯಕ್ರಮ ಮಾಡಿ ತಜ್ಞರನ್ನ ಕರೆಸಿ, BOಗಳನ್ನ ಕರೆಸಿ, ಮಕ್ಕಳಿಗೆ ಸ್ವಲ್ಪ ಅವರಿಗೆ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅವರು ಯಾವ ರೀತಿ ಸೊಸೈಟಿಯನ್ನು ಎದುರಿಸಬೇಕು ಅಂತೇಳಿ ನಾಲೆಜ್ ಅನ್ನು ಕೂಡ ಕೊಡ್ತಕ್ಕಂಥದ್ದನ್ನ ಮಾಡ್ಕೊಂಡು ಬಂದಿದ್ದೇವೆ. ಬಟ್ ಮಧುರ ಸೊಸೈಟಿಯವರು ಸಹ ಬಹಳ ಖುಷಿಯಾಗಿದೆ. ಇದೊಂದು 100% ಕೃಷಿ ಇರುವ ಪ್ರದೇಶ. ಕೃಷಿ ಇಲ್ದಿದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಹ್ಯಾಂಗ್ ಬದುಕಕ್ಕೆ ಕಲ್ತಿದ್ದಕ್ಕೆ ಏನಿದ್ರೆ 10,000 ವರ್ಷಗಳ ಹಿಂದೆ ಮೊದಲು ಮರದಲ್ಲೇ ಇದ್ದಿದ್ದ ಮನುಷ್ಯ ಕೂಡ. ಆ ಒಂದು 2 ಶೋಲ್ಡರ್ ಮತ್ತು 2 ಕಾಲುಗಳು ಈಗ ನಾವು ಮಂಗನೇನು ಕಾಣ್ತಾ ಇದ್ದೇವೆ ಅದೇ ರೀತಿ ಮರದಲ್ಲಿದ್ದ.
ಕೃಷಿಯನ್ನ ಯಾವಾಗ 10,000 ವರ್ಷಗಳ ಹಿಂದೆ ಮಾಡ್ಲಿಕ್ಕೆ ಆರಂಭ ಮಾಡಿದ, ಅವನಿಗೆ ಕುಟುಂಬ, ಸಂಸಾರ, ಸಮಾಜ ಇದೆಲ್ಲವೂ ಕೂಡ ಕೃಷಿಯಿಂದ ಸೃಷ್ಟಿಯಾಗ್ತದೆ. ಈ ಕೃಷಿ ಅಂದ್ರೆ ಇಲ್ಲಿ ಮುದೂರು, ಹಳ್ಳಿ, ಒಳ್ಳೆ, ಜಡಕಲ್ಲಿ ಬೆಲ್ಟ್ ಎಲ್ಲ 100% ಕೃಷಿ ಇರತಕ್ಕಂಥ ಏರಿಯಾ. ಕೃಷಿಕರ ಮಕ್ಕಳ ಸಾಧನೆ ಇವತ್ತು ದೇಶವೇ ಮೆಚ್ಚತಕ್ಕಂಥದ್ದು ನಡೀತಾ ಇದೆ. ಇವತ್ತಿನ ಕೇಂದ್ರ ಸರ್ಕಾರ ಡಿಜಿಟಲೈಸೇಷನ್ಗೆ ಬಹಳ ಒತ್ತು ಕೊಡ್ತಾ ಇದೆ. ಇನ್ನು ನಡೆಯುವುದೇ ಡಿಜಿಟಲೈಸೇಷನ್. ಬ್ಯಾಂಕಿಂಗ್, ಪೋಸ್ಟಲ್, ನೀವು ಯಾವ ವಿಂಗಿಗೆ ಹೋದ್ರೂ ನಿಮಗೆ ಮೊಬೈಲ್ನಲ್ಲಿ ನಮಗೆ ಇಡೀ ಜಗತ್ತನ್ನ ಕಾಣ್ತಕ್ಕಂಥದ್ದು. ನಿಮ್ಮ ಇಲ್ಲಿ ಒಬ್ಬ ಕೃಷಿಕನ ಮಗ ಸಾಧನೆ ಮಾಡಿ ಜಪಾನಿಗೋ ಎಲ್ಲೋ ಅಮೆರಿಕ ಹೋದ್ರೂ ತಲೆಬಿಸಿ ಮಾಡ್ಕೊಂಬೇನಿಲ್ಲ. ಸಾಯಂಕಾಲ ಕೆಲಸ ಮುಗಿಸಿದ ಮೇಲೆ ಮೊಬೈಲ್ನಲ್ಲಿ ನಾವು ವಿಡಿಯೋ ಕಾಲ್ ಮೂಲಕ ಮಾತನಾಡ್ತಕ್ಕಂಥದ್ದು ಬಹಳ ಹತ್ತಿರ ಆಗಿದೆ ಜಗತ್ತು. ಹಾಗಾಗಿ ನಮ್ದು ಇಂಡಿಯಾದಲ್ಲಿ ಈಗ ಡಿಜಿಟಲ್ ದೊಡ್ಡ ಮಟ್ಟದ ಕ್ರಾಂತಿ ಆಗ್ತಿದೆ. ಮೊದಲೇ ರೀಸೆಂಟ್ ಇದ್ರ ಪ್ರಕಾರ $537 ಬಿಲಿಯನ್ ನಮಗೆ ಇಂಟರ್ನೆಟ್ ಜಗತ್ತಿನಿಂದ ಆದಾಯ ಬರ್ತಾ ಇದೆ ಅಂತೇಳಿ ಕೇಂದ್ರ ಸರ್ಕಾರದ ವರದಿ ಹೇಳ್ತಿದೆ. ಹಾಗಾಗಿ ಮಕ್ಕಳನ್ನ ಪ್ರಿಪೇರ್ ಮಾಡಬೇಕು ಆ ಮಟ್ಟದಲ್ಲಿ. ಅದಕ್ಕೋಸ್ಕರವಾಗಿ ಈ ಪತ್ರಿಕೆಯನ್ನ ಮಕ್ಕಳಿಗೆ ಆದಷ್ಟು ಓದಿಸುವ ಹವ್ಯಾಸವನ್ನ ನೀವು ಮಾಡಬೇಕು. ಮಕ್ಕಳು ಇಡೀ ದಿನ ಮೊಬೈಲ್ ಕಾಂಬೋ ಜೊತೆಯಲ್ಲಿ ಮಕ್ಕಳಿಗೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಪತ್ರಿಕೆ, ವಿಜಯ ಕರ್ನಾಟಕ ಅಂತೇಳಿ ನಾನು ಹೇಳ್ತಾ ಇಲ್ಲ, ಯಾವುದಾದ್ರೂ ಪತ್ರಿಕೆಯನ್ನ ನಿಮ್ಮ ಮನೆಗೆ ತನ್ನಿ. ಕೃಷಿಗೆ ಬರ್ತದೆ ವಿಷಯ, ಸಮಾಜದ ಗೊತ್ತಾಗ್ತದೆ, ಪೊಲಿಟಿಕ್ಸ್ ಗೊತ್ತಾಗ್ತದೆ. ಬಹಳ ಮುಖ್ಯವಾಗಿ ಮಕ್ಕಳಿಗೆ ಅವರ ಎಜುಕೇಶನ್ಗೆ ಸಪೋರ್ಟಿವ್ ಆಗ್ತಕ್ಕಂಥ ಒಳ್ಳೊಳ್ಳೆ ಅಂಕಣಗಳು ಬರ್ತವೆ. പക്ഷെ ನೀವು ಶಿಕ್ಷಣವನ್ನು ಪಡೆದಿದ್ರೆ ಮುಂದಿನ ಕಾಂಪಿಟೇಷನ್ ಯುಗದಲ್ಲಿ ನಿಮ್ಮ ಮಕ್ಕಳಿಗೆ ಕಷ್ಟ ಆಗ್ತದೆ. ಎವ್ರಿ 5 years ಜನರೇಷನ್ ಚೇಂಜ್ ಆಗ್ತಾ ಇರ್ತದೆ. ಮೊದಲೆಲ್ಲ ಜನರೇಷನ್ 15-20 ವರ್ಷ 50 ವರ್ಷ ಬೇಕಿತ್ತು, ಈಗ ಹಾಗಲ್ಲ. ಪ್ರತಿ 5 ವರ್ಷಕ್ಕೆ ಜನರೇಷನ್ಗಳು ಚೇಂಜ್ ಆಗ್ತಿರೋ ಸಂದರ್ಭದಲ್ಲಿ ಜಗತ್ತಿನ ಎದುರುಗಡೆ ಭಾರತ ಕೂಡ ಒಂದು ಕಾಂಪಿಟೇಟಿವ್ ರಾಷ್ಟ್ರ ಆಗ್ಬೇಕಾದ್ರೆ ನಮ್ಮ ಗ್ರಾಮಾಂತರದ ಮಕ್ಕಳು ಕೂಡ ಅಷ್ಟೇ ಪ್ರಬಲರಾಗಬೇಕು, ಕೃಷಿಕರ ಮಕ್ಕಳು ಕೂಡ ಅಷ್ಟೇ ಪ್ರಬಲರಾಗಬೇಕು. ಅದಕ್ಕೋಸ್ಕರವಾಗಿ ನೀವು ಮನೆಯಲ್ಲಿ ಹಿರಿಯರು ದಯಮಾಡಿ ನೀವು ಪತ್ರಿಕೆಯನ್ನ ಓದದೇ ಇದ್ದವರು ನೀವು ಯಾವುದಾದ್ರೂ ಪತ್ರಿಕೆಯನ್ನ ಬಹುಶಃ ನೀವು ರೆಗ್ಯುಲರ್ ಆಗಿ ಏನೆಲ್ಲ ಮಾಡ್ತೀರಿ ಅದ್ರ ಜೊತೆಯಲ್ಲಿ ಟೀ ಕಾಫಿ ಕುಡಿಯುವಂಥದ್ದು ಏನು ಮಾಡ್ತೀರಿ, ಒಂದು ಪತ್ರಿಕೆನ ನಿಮ್ಮ ಮನೆಯಲ್ಲಿ ಇಡಿ. ಓದ್ತಿದ್ರು ಪುರ್ಸೋದ್ರಿಂದ ಸಾಯಂಕಾಲರು ಓದ್ರಿ. ಈಗ ಓದೋದು ಕೇಳಿದ್ರೆ 50 ವರ್ಷ ಆದ ನಂತರ ಅಥವಾ 60 ವರ್ಷ ಆದ ನಂತರ, ಬೆಳಿಗ್ಗೆ ಚಹಾ ಕುಡ್ದಾದ ನಂತರ ಒಂದು ಸತಿ ಓದಿ ಬಿಡ್ತಾರೆ, ಮತ್ತೆ ಎಲ್ಲೂ ಹೋಗ್ಕಾಗ್ತಿಲ್ಲ. ಸಾಯಂಕಾಲ ಬೇಜಾರು 4:15 ಚಹಾ ಕುಡಿದ್ರ ಮೇಲೆ ಓದೋದೇ ಪೇಪರನ್ನು ಮತ್ತೆ ಓದ್ತಾರೆ. ಆದ್ರೆ 40 years ಒಳಗಡೆ ಇರುವವರು ಒಬ್ರು ಸಹ ಹೆಡ್ಡಿಂಗ್ ಮಾತ್ರ ಕಾಮ್ಬಿಟ್ರು ಅದರೊಳಗೆ ಏನಿತ್ತು ಅನ್ನೋದು ಕಾಮ್ಕೊತಿಲ್ಲ. ಹಾಗಾಗಿ ಯಾಕೆ ಓದ್ಬೇಕು ಹೇಳಿದ್ರೆ ನಿಮ್ಗೆ ದೇಶ, ರಾಜಕೀಯ ವ್ಯವಸ್ಥೆಗಳು, ಆರ್ಥಿಕ ವ್ಯವಸ್ಥೆಗಳು, ಕೃಷಿ ವ್ಯವಸ್ಥೆಗಳು ಇದೆಲ್ಲ ತಿಳುವಳಿಕೆ ನಿಮ್ಗೆ ಬರಲಿ ಅಂತೇಳಿ ನಾವೊಂದು ಈ ಅಭಿಯಾನವನ್ನ ಪ್ರತಿ ಒಂದು ಏರಿಯಾ ವೈಸ್ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಾಸಭೆಯಲ್ಲಿ ನಮಗೆ ಒಂದು ನಮ್ಮ ಓದುವ ಅಭಿಯಾನದ ಉದ್ದೇಶವನ್ನ ನಿಮಗೆ ತಿಳಿಸ್ಲಿಕ್ಕೆ ಮುದೂರು ಸೊಸೈಟಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ.